ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು 30360. ನಾನಿವತ್ತು ನಿಮಗೆ ಈಸಿಯಾಗಿ ಪನ್ನೀರ್ ಮಟರ್ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ನಮಗೆ ಬೇಕಾಗಿರೋ ಸಾಮಗ್ರಿ ಬಂದು ಪನ್ನೀರು. ಸೊ ಪನ್ನೀರ್ನ ನಾವು ಕ್ಯೂಬ್ಸ್ ಆಗಿ ಕಟ್ ಮಾಡಿ ನಾನು ಇದನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನಿಮಗೆ ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಆ್ಯಂಡ್ ಶುಂಠಿ ಮತ್ತು ಬೆಳ್ಳುಳ್ಳಿ ಬೇಕಾಗತ್ತೆ. ಸೊ ಇದನ್ನು ನೆಕ್ಸ್ಟ್ ನಾವು ಇದನ್ನು ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಬೇಕಾಗತ್ತೆ. ಸೊ ನಾನು ಫ್ರೈ ಮಾಡಲಿಕ್ಕೋಸ್ಕರ ಒಂದು ಪನ್ನೀರ್ನ ಯಾವುದರಲ್ಲಿ ನಾನು ರೋಸ್ಟ್ ಮಾಡಿದ್ನೋ ಸೊ ಅದೇ ಕುಕ್ಕರಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ. ಸೊ ಇದಕ್ಕೆ ನಾವಿವಾಗ ಅಲ್ಲಿ ನಾನೀಗ ಇದನ್ನೆಲ್ಲ ಏನೇನು ತೋರಿಸ್ದೆ ಇದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗೋಣ ಬನ್ನಿ. ನೋಡಿ, ಇವಾಗ ಇದನ್ನೆಲ್ಲ ನಾವು ಆ ಬಾಣಲೆಗೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ಕುಕ್ಕರ್ಗೆ ಇದನ್ನೆಲ್ಲ ಹಾಕಿ ಫ್ರೈ ಮಾಡೋಣ. ನೋಡಿ, ಎಲ್ಲನೂ ಕುಕ್ಕರ್ಗೆ ಹಾಕಿದ್ದೀನಿ. ಸೊ ಕುಕ್ಕರ್ಗಾಗಿ ಇದು ಸಾಫ್ಟ್ ಆಗೋ ಥರ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫುಲ್ಲು ಸಾಫ್ಟ್ ಆಗೋ ಥರ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೀವು ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಮತ್ತು ತುಂಬ ಬೇಗ ಸಾಫ್ಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ಒಂದು 5 ಮಿನಿಟ್ಸು ನೀವು ಇದನ್ನು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಕಂಪ್ಲೀಟಾಗಿ ಇದು ಸಾಫ್ಟ್ ಆಗಬೇಕು. ಆ ಟೊಮೆಟೊದಲ್ಲಿ ಇರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಸಾಫ್ಟ್ ಆದರೆ ಸಾಕು. ಸೊ ಇದನ್ನು ನಾವು ಫುಲ್ ತಣ್ಣಗೆ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಕಂಪ್ಲೀಟಾಗಿ ಸ್ಮೂತಾಗಿ ಗ್ರೈಂಡ್ ಆಗಬೇಕದು. ಸೊ ಬನ್ನಿ, ಇವಾಗ ಅದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಸಾರಿ, ನಾನು ಆಗಲೇ ನಿಮಗೆ ಮಟರ್ ತೋರಿಸ್ಲಿಲ್ಲ, ಅಂದರೆ ಬಟಾಣಿ. ಸೊ ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂತಂದರೆ ಒಣ ಬಟಾಣಿ ಕೂಡ ನೀವು ನೈಟೇ ನೆನೆ ಹಾಕ್ಕೊಂಡು ಬೆಳಗ್ಗೆ ಒಂದು ಪ್ರೆಷರ್ ಕೂಗಿಸ್ಕೊಳ್ಳಿ. ಸೊ ಆ್ಯಂಡ್ ಆ್ಯಕ್ಚುಲಾಗಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಕ್ಯಾಶ್ಯೂ. ಬಟ್ ನನ್ನ ಹತ್ರ ಕ್ಯಾಶ್ಯೂ ಇಲ್ಲ, ಹಾಗಾಗಿ ನಾನು ಬಾದಾಮ್ ಹಾಕ್ತಿದ್ದೀನಿ. ಸೊ ಬಾದಾಮನ್ನ ನೀವು ನೈಟೇ ನೆನೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ನಾನು ಹಾಕಿದ್ದೀನಿ. ಸೊ ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ಸೊ ಈ ಮಿಕ್ಸ್ ಮತ್ತು ಈ ಬಾದಾಮು ಎರಡೂ ಒಟ್ಟಿಗೆ ಹಾಕಿ ರುಬ್ಕೊಳ್ಳೋಣ. ಸೊ ಇದು ನಾನು ಹಸಿ ಬಟಾಣಿ ತೊಗೊಂಡಿರೋದ್ರಿಂದ ಇದನ್ನು ಕೂಗಿಸೋ ಅವಶ್ಯಕತೆ ಇಲ್ಲ. ಸೊ ನೀವೇನಾದ್ರು ಒಣ ಬಟಾಣಿ ತೊಗೊಂಡ್ರೆ ಮಾತ್ರ ನೀವು ಅದನ್ನು ನೈಟೇ ನೆನೆ ಹಾಕಿ ಬೆಳಗ್ಗೆ ಒಂದು ಸಲ ಕೂಗಿಸ್ಕೊಳ್ಳಿ ಕುಕ್ಕರಲ್ಲಿ. ಬನ್ನಿ, ಇವಾಗ ನೆಕ್ಸ್ಟ್ ರುಬ್ಕೊಂಡು ಬರೋಣ. ನೋಡಿ, ಇಷ್ಟು ಪೇಸ್ಟ್ ಆಗಬೇಕು, ಕಂಪ್ಲೀಟ್ಲಿ ಸ್ಮೂತಾಗಿ ಗ್ರೈಂಡ್ ಆಗಬೇಕು. ಸೊ ಇದನ್ನು ನಾವಿವಾಗ ಫ್ರೈ ಮಾಡೋಣ ಬನ್ನಿ. ನಾನು ಯಾವ ಕುಕ್ಕರಲ್ಲಿ ಫ್ರೈ ಮಾಡ್ಕೊಂಡಿದ್ನೋ ಅದೇ ಕುಕ್ಕರಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಬೇಕು ಅಂತಂದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು ಅಥವಾ ಬಟರ್ ಕೂಡ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಆ ಎಣ್ಣೆ ಕಾದ ಮೇಲೆ ಸೊ ಅದಕ್ಕೆ ನಾನು ಒಂದು 2 ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಸೊ ಪಲಾವ್ ಎಲೆ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಒಂದು ಸ್ಟಾರ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಲವಂಗ ಆ್ಯಂಡ್ ಚಕ್ಕೆ. ಸೊ ಇದೆಲ್ಲ ಮಸಾಲೆ ಐಟಮ್ಸು. ನಿಮ್ಗೆ ಯಾವ್ಯಾವ್ದು ಮಸಾಲೆ ಐಟಮ್ಸ್ ಬೇಕು ಅನಿಸುತ್ತೋ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಏಲಕ್ಕಿ. ಸೊ ಬೇಕು ಅಂತಂದರೆ ಒಂದು 2 ರಿಂದ 3 ಏಲಕ್ಕಿ ಕೂಡ ಹಾಕ್ಕೋಬೋದು. ಸೊ ಅದು ಸ್ವಲ್ಪ ಫ್ರೈ ಆಗಲಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರ್ನ ನೀವು ಈ ಟೈಮಲ್ಲೇ ಹಾಕ್ಕೊಬಿಡಿ, ಯಾಕೆಂದರೆ ಅದರಲ್ಲಿರೋ ಹಸಿ ಸ್ಮೆಲ್ ಹೋಗುತ್ತೆ. ಸೊ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ. ನಾನೊಂದು 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಆ ಮಸಾಲನೇ ಹಾಕ್ಕೊಂಡು ಒಂದು 5 ನಿಮಿಷ ನೀವು ಅದನ್ನು ಸಿಮ್ಮಲ್ಲೇನೇ ಫ್ರೈ ಮಾಡ್ಕೊಳ್ಳಿ. ಸೊ ದಟ್ ಅದರಲ್ಲಿ ಏನೇ ಹಸಿ ವಾಸನೆ ಇದ್ರೂ ಹೋಗಿಬಿಡುತ್ತೆ. ಆ್ಯಂಡ್ ನಾನಿಲ್ಲಿ ಬಾದಾಮನ್ನ ಏನಕ್ಕೆ ಹಾಕಿದ್ದೀನಿ ಅಂತಂದರೆ ಆ್ಯಕ್ಚುಲಾಗಿ ಇಲ್ಲಿ ಗೋಡಂಬಿ ಹಾಕಬೇಕಾಗಿತ್ತು. ಸೊ ಗೋಡಂಬಿನ ಏನಕ್ಕೆ ಹಾಕ್ತಾರೆ ಅಂತಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಿಮಗೆ ಅದು ಫ್ಲೇವರ್ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಬಾದಾಮಿ ನಿಮಗೆ ಗೋಡಂಬಿ ಇಲ್ಲ ಅಂತಂದರೆ ಬಾದಾಮಿನೂ ಕೂಡ ನೀವು ನೆನೆಸಿ ಕೂಡ ಹಾಕ್ಕೋಬೋದು. ಸೊ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅದು ಟೇಸ್ಟ್ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದೊಂದು 5 ಮಿನಿಟ್ಸ್ ಇದು ಫ್ರೈ ಆದಮೇಲೆ ಸೊ ಇದಕ್ಕೆ ನಾವು ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ. ಸೊ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಧನಿಯಾ ಪುಡಿಯಲ್ಲಿರೋ ಹಸಿ ವಾಸನೆ ಹೋಗಬೇಕು. ಸೊ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೇನೆ ನೀವು ಫ್ರೈ ಮಾಡ್ಕೊಳ್ಳಿ. ಬಿಕಾಸ್
ನೀವೇನಾದ್ರು ಹೈ ಫ್ಲೇಮಲ್ಲಿ ಹಾಕ್ಬಿಟ್ರೆ ಮಸಾಲ ಎಲ್ಲ ಬೆಂದೋಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ತಿನ್ನುವಾಗ. ಸೊ ಹಾಗಾಗಿ ನೀವು ಸಿಮ್ಮಲ್ಲಿ ಇಟ್ಕೊಂಡೇನೆ ಆ ಮಸಾಲೆಗಳನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನು 5 ನಿಮಿಷ ಸಿಮ್ಮಲ್ಲಿ ಆ ಮಸಾಲೆಗಳನ್ನೆಲ್ಲ ಬೇಯಿಸಿದ್ದೀನಿ. ಸೊ ಇದು ಇಷ್ಟು ಬೆಂದರೆ ಸಾಕು. ಸೊ ಬೆಂದ ಮೇಲೆ ನಾವು ಇದಕ್ಕೆ ಬಟಾಣಿ ಮತ್ತು ಹಸಿ ಬಟಾಣಿ ಮತ್ತು ಪನ್ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿವಾಗ ಬಟಾಣಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾರಿಗೆ ಬಟಾಣಿ ಜಾಸ್ತಿ ಇಷ್ಟ ಆಗುತ್ತೋ ಜಾಸ್ತಿ ಹಾಕೋಬೋದು, ಹಸಿ ಬಟಾಣಿ ಇದು. ಸೊ ಹಾಗಾಗಿ ನಾನೇನು ಇದನ್ನು ಕೂಗಿಸ್ಕೊಂಡಿಲ್ಲ. ಸೊ ಇದು ಬಟಾಣಿ ಹಾಕಿದ್ಮೇಲೆ ಸೊ ಅದಕ್ಕೆ ನೋಡಿ ಇವಾಗ ಪನ್ನೀರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಪನ್ನೀರೆಲ್ಲ ಹಾಕಿದ್ಮೇಲೆ ಸೊ ಬಟಾಣಿ ಬೇಯಬೇಕಲ್ವ, ಹಾಗಾಗಿ ಒಂದು 5 ನಿಮಿಷ ಇದನ್ನು ಬಟಾಣಿನ ಇದೇ ಮಸಾಲದಲ್ಲಿ ಬೇಯಿಸೋಣ. ಸೊ ಈ ಟೈಮಲ್ಲಿ ನೀವು ಬೇಕು ಅಂತಂದರೆ ಸ್ವಲ್ಪ ಗರಂ ಮಸಾಲ ಹಾಕೋಬೋದು. ಸೊ ಆಲ್ರೆಡಿ ಮಸಾಲ ಎಲ್ಲ ಹಾಕಿದ್ದೀವಿ. ಸೊ ಸ್ವಲ್ಪ ಗರಂ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಸ್ಟೋರೆಂಟದ ಟೇಸ್ಟ್ ಕೊಡ್ತಾರೆ. ಸೊ ಇದನ್ನು ಹಾಕಿ ಇದು ಒಂದು 5 ನಿಮಿಷ ಇದು ಸಿಮ್ಮಲ್ಲೇ ಬೇಯಲಿ. ಆ್ಯಂಡ್ ಈ ಟೈಮಲ್ಲಿ ನಿಮಗೆ ಥಿಕ್ನೆಸ್ ಎಷ್ಟು ಬೇಕು ಅನ್ನೋದಕ್ಕೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೋಬೋದು. ಸೊ ಇದು 5 ನಿಮಿಷ ಆದಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಸೊ ನಾನು ಇದೇ ಟೈಮಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಸೊ 5 ನಿಮಿಷ ಬೇಯಲಿ ಇದು. ಸೊ ನೀವು ಇದನ್ನು ಕೂಡ ಬೇಯಿಸ್ಕೊಳ್ಳೋಣ. ಸೊ ಬೆಂದ ಮೇಲೆ ಯಾವ ಥರ ಬರುತ್ತೆ ಅಂತ ನೋಡೋಣ. ಈ ಟೈಮಲ್ಲಿ ನೀವು ಉಪ್ಪನ್ನ ಚೆಕ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಸೊ ನಾನು ಆಲ್ರೆಡಿ ಫ್ರೈ ಮಾಡುವಾಗಲೂ ಸ್ವಲ್ಪ ಉಪ್ಪು ಹಾಕಿದ್ದೆ. ಸೊ ಹಂಗಾಗಿ ನಂಗೆ ಸ್ವಲ್ಪ ಈಗ ಉಪ್ಪು ಕಮ್ಮಿ ಅನ್ನಿಸ್ತಿದೆ. ಹಾಗಾಗಿ ನಾನೀಗ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಗಟ್ಟಿ ಆಗಬೇಕು. ಸೊ 5 ನಿಮಿಷ ಇದನ್ನು ಇದೇ ಥರ ಬೇಯಿಸ್ಕೊಳ್ಳೋಣ. ಯಾರ್ಯಾರು ನಾನ್ ವೆಜ್ ತಿನ್ನಲ್ವೋ ಸೊ ಅವ್ರಿಗೆ ಈ ಪನ್ನೀರಿಂದ ಸೇಮ್ ಪ್ರೋಟೀನ್ ಸಿಗುತ್ತೆ. ಸೊ ಇದೆಲ್ಲ ವೆಜ್ ಲವರ್ಸಿಗೆ. ಸೊ ವೆಜ್ಜಲ್ಲಿ ನಮಗೆ ಪ್ರೋಟೀನ್ ಬೇಕು ಅಂತ ಹೇಳಿದ್ರೆ ನೀವು ಪನ್ನೀರ್ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಸೊ ನಿಮ್ಗೆ ಅದರಲ್ಲಿ ಪನ್ನೀರ್ ನಿಮಗೆ ನಾನ್ ವೆಜ್ಜಲ್ಲಿ ಏನು ಸಿಗುತ್ತೋ ವಿಟಮಿನ್ನು ಆ್ಯಂಡ್ ಪ್ರೋಟೀನ್ಸು ಸೊ ಅದು ಈ ಪನ್ನೀರಲ್ಲಿ ಸಿಗುತ್ತೆ ನಿಮಗೆ. ಆ್ಯಂಡ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಪನ್ನೀರ್ ರೆಸಿಪೀಸು. ಸೊ ಒಂದು ವಾರದಲ್ಲಿ ಒಂದು ಸಲ ಆದರೂ ನೀವು ನಿಮ್ಮ ಮನೆಯವ್ರಿಗೆ ಇದನ್ನು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ಇದು ರೆಡಿಯಾಗಿದೆ. ಸೊ ಇಷ್ಟು ಥಿಕ್ನೆಸ್ ಬಂದರೆ ಸಾಕು. ಆ್ಯಂಡ್ ಇನ್ನೂ ತಣ್ಣಗಾದಮೇಲೆ ಅದು ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಸೊ ಫೈನಲ್ ಆಗಿ ನಾವು ಇದಕ್ಕೆ ನಮ್ಮ ಗಾರ್ನಿಷಿಂಗ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಮಾಡೋಣ. ಸೊ ಕೆಲವರು ಕಸ್ತೂರಿ ಮೇಥಿ ಕೂಡ ಹಾಕ್ತಾರೆ, ಬಟ್ ನಾನಿಲ್ಲಿ ಕಸ್ತೂರಿ ಮೇಥಿ ಹಾಕ್ತಾ ಇಲ್ಲ. ಸೊ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸರ್ವ್ ಮಾಡೋಣ ಬನ್ನಿ. ಸೊ ಈ ಗ್ರೇವಿನ ನಾವು ಚಪಾತಿ ಜೊತೆಗಾಗ್ಬೋದು, ಪೂರಿ ಜೊತೆಗಾಗ್ಬೋದು, ಅಥವಾ ಅನ್ನದ ಜೊತೆಗಾಗ್ಬೋದು, ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ. ಸೊ ನಾನು ನಮ್ಮ ಯಜಮಾನ್ರಿಗೆ ಇವಾಗ ಚಪಾತಿ ಜೊತೆಗೆ ಇದನ್ನು ಸರ್ವ್ ಮಾಡ್ತಿದ್ದೀನಿ. ಸೊ ಅವರು ತಿಂದ ಮೇಲೆ ಹೆಂಗಿತ್ತು ಅಂತ ನಾನೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ. ಸೊ ನೀವು ಎಲ್ಲರೂ ಇದನ್ನು ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.